ಧನುರ್ರಾಶಿ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಏನು ಪ್ರಯೋಜನ ಏನು? ಅದು ಯಾವುದು ಕಾರ್ಯರೂಪಕ್ಕೆ ಬರುತ್ತೋ ಅದು ಬಹಳ ಮುಖ್ಯವಾಗುತ್ತೆ ಅನ್ನುವಂಥದ್ದು. ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಿ. ಯಾವುದೇ ನಿಮಗೆ ಸವಾಲುಗಳು ಬರಲಿ, ಯಾವುದೇ ಅಡ್ಡಿ ಆತಂಕಗಳು ಬರಲಿ, ಸಮಸ್ಯೆಗಳು ಬರಲಿ, ಬುದ್ಧಿವಂತಿಕೆಯನ್ನು ಪ್ರಯೋಗ ಮಾಡಿ. ಆಗ ನೀವು ಅದರಲ್ಲಿ ನಿಮ್ಮದೇ ಆದಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿ ಗೆಲುವನ್ನು ಕಾಣಲಿಕ್ಕೆ ಅವಕಾಶವಾಗುತ್ತೆ. ಆರೋಗ್ಯ ಸಮಸ್ಯೆ ಸಣ್ಣದಾಗಿ ಕಾಡಬಹುದು, ಅದೂ ಕೂಡ ಎಚ್ಚರ ವಹಿಸಬೇಕಾಗತ್ತೆ. ದಾಂಪತ್ಯದಲ್ಲಿ ತುಂಬ ಒತ್ತಡ ಇರತಕ್ಕಂತಹ ದಿವಸ. ಏನೋ ಮನೆಯಲ್ಲಿ ಆ ರೀತಿಯ ವಾದ ವಿವಾದಗಳು ತಾರಕಕ್ಕೆ ಇರಬಹುದು, ಅಥವಾ ಒತ್ತಡಪೂರ್ವಕವಾಗಿ ಒಂದಷ್ಟು ಕೆಲಸಗಳನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಒದಗಬಹುದು ಅನ್ನುವಂಥದ್ದು. ವಾಹನಾಪಘಾತ ಆಗಬಹುದು, ಎಚ್ಚರಿಕೆ ವಹಿಸಿ. ಒಂದು ಯಾವುದೋ ಸಣ್ಣದು ಒಳ್ಳೆಯದಾಗತ್ತೆ ಅಂತಂದರೆ 10 ಅದರ ಹಿಂದೆ ಕೆಡಕು ಆಗ್ತಕ್ಕಂಥದ್ದು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗತ್ತೆ. ಹೊಸಬರ ಪರಿಚಯ, ಸಂಪರ್ಕ ಇವೆಲ್ಲವೂ ಕೂಡ ನಿಮ್ಮ ಗೆಲುವಿನ ಸಾಧನೆಗೆ ಒಂದು ದಾರಿಯಾಗತ್ತೆ. ಅವರಿಂದ ಯಾವುದೋ ಒಂದಷ್ಟು ವಿಚಾರಗಳು ನಿಮಗೆ ಸಿಕ್ಕಿ ನಿಮ್ಮ ಗೆಲುವನ್ನು ಸಾಧಿಸಲಿಕ್ಕೆ ಒಳ್ಳೆಯದಾಗುವಂಥದ್ದು. ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪರಿಪೂರ್ಣವಾಗಿ ಪಡ್ಕೊಳ್ಳಿ. ದಾಂಪತ್ಯದಲ್ಲಿರತಕ್ಕಂತಹ ಯಾವುದೇ ನಿಷ್ಠುರವಾದಂತಹ ಸಂದರ್ಭಗಳು ದೂರವಾಗಿ ಸಾಮರಸ್ಯ ಮೂಡಲಿ. ಶುಭವಾಗಿ. ಮಕರ ರಾಶಿ ಹೊಸ ಉದ್ಯೋಗ ಆಕಾಂಕ್ಷಿಗಳಿಗೆ ಯಶಸ್ಸು ಸಿಕ್ಕುವಂತಹ ದಿವಸ ಇದು. ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಸಾಧನೆಗೆ ಅಥವಾ ನಿಮ್ಮ ಪ್ರಯತ್ನಕ್ಕೆ, ಪ್ರಾಮಾಣಿಕತೆಗೆ, ನಿಮ್ಮ ಪರಿಶ್ರಮಕ್ಕೆ ಪ್ರತಿಫಲ ಬೆಲೆ ಸಿಕ್ಕುವಂಥದ್ದಾಗತ್ತೆ. ಪ್ರೇಮಿಗಳಿಗೆ ತುಂಬ ಅಡ್ಡಿಯನ್ನು ಉಂಟು ಮಾಡ್ತಕ್ಕಂತಹ ದಿವಸ ಇದು. ಯಾವ ವಿಷಯಕ್ಕೂ ಕೂಡ ಸ್ವತಂತ್ರ ಅನ್ನುವಂಥದ್ದು ಸಿಕ್ಕದೇ ಇಲ್ವೇನೋ ಅನ್ನುವ ಹಾಗಾಗತ್ತೆ. ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದು. ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ಓದಲೇಬೇಕು ಅನ್ನುವಂಥದ್ದಿರುತ್ತೆ. ಬೇರೆಯವರ ತಪ್ಪುಗಳನ್ನು ತಿದ್ದುದಕ್ಕೆ ಹೋಗಬೇಡಿ. ನಿಮ್ಮ ತಪ್ಪನ್ನು ನೀವು ಸರಿಪಡಿಸ್ಕೊಂಡ್ರೆ ಸಾಕು ಅನ್ನುವಂಥದ್ದಾಗಿರುತ್ತೆ. ಬೇರೆಯವರಿಗೆ ಏನಾದರೂ ಹೇಳಲಿಕ್ಕೆ ಹೋದರೆ ನಿಮಗೆ ಅವಮಾನ ಆಗುವಂಥದ್ದು. ಅಂತಹ ಪರಿಸ್ಥಿತಿಯಲ್ಲಿ ಇರ್ತೀರಿ. ಕೇಳಿದರೆ ಮಾತ್ರ ಬೇರೆಯವರಿಗೆ ಸಲಹೆಯನ್ನು ಕೊಡಿ. ಉಚಿತವಾದಂತಹ ಸಲಹೆಗೆ ಬೆಲೆ ಕಡಿಮೆ ಅನ್ನುವಂಥದ್ದು. ಮನೆಯಲ್ಲಿ ಹಣದ ಸಮಸ್ಯೆ ಆಗಬಹುದು. ಸ್ವಲ್ಪ ವ್ಯಾವಹಾರಿಕವಾದಂತಹ ಬುದ್ಧಿಯಿಂದ ನಿಮ್ಮ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸಿ ಅನ್ನುವಂಥದ್ದು. ಉಮಾಮಹೇಶ್ವರರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ಸಂಗ್ರಹ ಮಾಡತಕ್ಕಂತಹದ್ದಕ್ಕೆ ಅವಕಾಶ ಇದೆ. ಅದನ್ನು ನಿಮ್ಮ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಅದನ್ನು ಮಾಡಿ, ವಿಷಯವನ್ನು ಸಂಗ್ರಹ ಮಾಡಿ ಕೇಳಿದವರಿಗೆ ಹೇಳುವ ಹಾಗೆ ಒಂದಷ್ಟು ಸಂಗ್ರಹ ನಿಮ್ಮಲ್ಲಿ ಇರಲಿ ಎನ್ನುವಂಥದ್ದು. ಸ್ನೇಹಿತರ ಜೊತೆಗಿನ ವ್ಯವಹಾರ ವೃದ್ಧಿ ಆಗ್ತಕ್ಕಂತಹ ಸಾಧ್ಯತೆ. ಶತ್ರು ಜಯ ಅನ್ನುವಂಥದ್ದು ನಿಮಗೆ ಫಲವನ್ನು ಕೊಡುತ್ತೆ. ಅಂದರೆ ವಿರೋಧಿಗಳನ್ನು ಗೆಲ್ತಕ್ಕಂತಹ ಅವಕಾಶ ಈ ದಿವಸ ನಿಮಗೆ ತನ್ನಿಂದ ತಾನಾಗಿಯೇ ಅದೃಷ್ಟವಶಾತ್ ಒದಗಿದೆ ಅನ್ನುವಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಹಲವಾರು ವಿಚಾರಗಳನ್ನು ಗಮನಿಸಿದಾಗ ನಿಯಂತ್ರಣದ ಕಾರ್ಯ ನಡೆಯುತ್ತೆ. ಅದೆಲ್ಲವೂ ಕೂಡ ನಿಮ್ಮ ಅಧೀನದಲ್ಲಿ ಬರತಕ್ಕಂಥದ್ದು ಅಥವಾ ನಿಮ್ಮ ನಾಯಕತ್ವದಲ್ಲಿ ಒಂದಷ್ಟು ಕೆಲಸಗಳಾಗೋದ್ರಿಂದ ಅದರಿಂದ ಬರುವಂತಹ ಒಳ್ಳೆಯ ಹೆಸರೇನಿದೆ ಅದೆಲ್ಲವೂ ಕೂಡ ನಿಮಗೆ ಸಂದಾಯವಾಗುವಂಥದ್ದಾಗತ್ತೆ. ಸಾಮಾಜಿಕ ಕ್ಷೇತ್ರದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ಜನಮನ್ನಣೆಯನ್ನು ಗಳಿಸ್ತೀರಿ, ಜನರ ಮನಸ್ಸನ್ನು ಗೆಲ್ತೀರಿ ಅನ್ನುವಂಥದ್ದು ಗಮನಿಸಬೇಕಾದಂಥದ್ದು. ಉದಾರವಾದಂತಹ ವರ್ತನೆಯಿಂದ ಜನಪ್ರಿಯರಾಗ್ತೀರಿ. ಅದನ್ನು ಹಾಗೆ ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳಿದ್ದಾಗ ಇನ್ನಷ್ಟು ಮತ್ತಷ್ಟು ನಮಗೆ ಸ್ಥಾನಬಲ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ. ಕಾರ್ತಿಕೇಯನ ಪ್ರಾರ್ಥನೆ ಆರಾಧನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸದ ಓದಿನ ಶೈಲಿಯನ್ನು ಬದಲಾಯಿಸಿಕೊಳ್ಬೇಕು. ಆಗ ಮಾತ್ರ ಮುಂದಿನ ಪರೀಕ್ಷೆಗಳಲ್ಲಿ ಸರಿಯಾದಂತಹ ಫಲಿತಾಂಶವನ್ನು ನೀವು ತಗೊಳ್ಳೋದಕ್ಕೆ ಅವಕಾಶಗಳಾಗತ್ತೆ. ಸರ್ಕಾರಿ ಕೆಲಸಗಳು ನಿಮಗೆ ಸಿಗುವಂತಹ ಅನುಕೂಲ ಇದೆ, ಅವಕಾಶ ಇದೆ. ಆದರೆ ಅದಕ್ಕೆ ಪೂರಕವಾದಂತಹ ಪ್ರಯತ್ನಗಳಾಗಲಿ, ಪರಿಶ್ರಮವಾಗಲಿ ಎಲ್ಲವೂ ಕೂಡ ಇರಬೇಕಾದಂಥದ್ದು. ಸಾರ್ವಜನಿಕ ಕೆಲಸಗಳಲ್ಲಿ, ಸಾರ್ವಜನಿಕವಾಗಿ ವೇದಿಕೆಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ತಕ್ಕಂತಹದ್ದಕ್ಕೆ ಭಾಗಿಯಾಗೋದಕ್ಕೆ ಅವಕಾಶಗಳು ಆಗುವಂಥದ್ದು. ನಿತ್ಯದ ಎಲ್ಲ ಕೆಲಸಗಳು ಕೂಡ ಸಕಾಲದಲ್ಲಿ ಆಗತ್ತೆ. ಇವತ್ತು ಈ ದಿವಸದ ದಿನಚರಿಯಂತೆ ಯಾವ್ಯಾವ ಕೆಲಸಗಳು ಯಾವ ಸಂದರ್ಭದಲ್ಲಿ ಆಗಬೇಕೋ ಅವೆಲ್ಲವೂ ಕೂಡ
ಸ್ವಲ್ಪವೂ ವ್ಯತ್ಯಾಸವಾಗದಲೇ ಆ ಸಂದರ್ಭಕ್ಕೆ ಅನುಗುಣವಾಗಿ ಆಗತ್ತೆ ಅನ್ನುವಂಥದ್ದು. ವ್ಯಾವಹಾರಿಕವಾಗಿ ಎಲ್ಲ ದೌರ್ಬಲ್ಯಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಇದೊಂದು ಅವಕಾಶ. ಹಾಗಾಗಿ ಏನೇನು ನಿಮ್ಮಲ್ಲಿ ದೌರ್ಬಲ್ಯಗಳಿದೆ ಅದೆಲ್ಲವನ್ನು ಗುರುತಿಸಿ ಒಂದೊಂದೇ ದೂರವನ್ನು ಮಾಡಿಕೊಂಡ್ರೆ ಅದು ನಿಮಗೆ ಅಭಿವೃದ್ಧಿಗೆ, ಅಭ್ಯುದಯಕ್ಕೆ ದಾರಿಯಾಗುತ್ತೆ. ಯಾವುದೇ ಒತ್ತಡಗಳು ಇಲ್ಲದೆ ವಿರಾಮವಾಗಿರಬಹುದಾದಂತಹ ದಿವಸ. ಆ ರೀತಿ ಮಾಡಬೇಕು ಅಂದರೆ ಪೂರ್ವ ಸಿದ್ಧತೆಗಳು ಹೆಚ್ಚಾಗಿರಬೇಕು. ಈ ದಿವಸ ಏನೂ ಒತ್ತಡಗಳು ಬರಬಾರ್ದಪ್ಪ ಅನ್ನುವಂತಹ ರೀತಿಯಲ್ಲಿ ನೀವು ಇರಬೇಕಾದಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.